ಎಲ್ಲ ಖುಷಿ ಆಗುತ್ತೆ. ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಗುತ್ತೆ. ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ. ಫ್ಲವರ್ಸ್ ಇಂದನೂ ಮಾಡಿದ್ದಾರೆ. ಇಲ್ಲೊಂದು ವಾಟರ್ ಫಾಲ್ ಇದೆ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಪಕ್ಕದಲ್ಲೇ ಕೊಟ್ಟಿರುವ ಬೆಲ್ ಐಕಾನ್ ಕೂಡ ಒತ್ತಿ, ಸೊ ದಟ್ ನನ್ನೆಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾವು ಫ್ಲವರ್ ಶೋನ ಅಂದ್ಕೊಂಡ್ವಲ್ವ, ಹೋಗೋಕ್ಕಾಗಲಿಲ್ಲ, ಪ್ಯಾಲೇಸಲ್ಲಿ ಅರೇಂಜ್ ಮಾಡಿರೋ ಫ್ಲವರ್ ಶೋ ಅಂತ. ಸೊ ನಾವು ಎಕ್ಸಿಬಿಷನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ನೋಡಿದ್ಮೇಲೆ ಇನ್ನೂ ಸ್ವಲ್ಪ ತುಂಬ ಭಯ ಆಯಿತು. ಯಾಕೆ ಅಂದರೆ ತುಂಬ ರಶ್ ಇತ್ತು. ಪಾರ್ಕಿಂಗ್ ಸ್ಲಾಟ್ಸು ಎಲ್ಲನೂ ಫುಲ್ ಆಗಿಬಿಟ್ಟಿತ್ತು. ಎಲ್ಲಿ ನೋಡಿದ್ರೂ ಜನನೇ. ಸೊ ನೋಡೋಕ್ಕಾಗುತ್ತಾ ಇಲ್ಲ ಅಂತ ಅಂದ್ಕೊಂಡು ನಾನು ಪಾಪು ತುಂಬ ಹಠ ಮಾಡ್ತಾಯಿದ್ವಿ, ಬೇಡ ಬಿಡಿ ಹೋಗ್ಬಿಡೋಣ ಮನೆಗೆ, ಇಷ್ಟು ರಶ್ ಇದೆ, ಆಗಲ್ಲ ನೋಡೋದಕ್ಕೆ ಇಷ್ಟು ರಶಲ್ಲಿ, ವಾಪಸ್ ಹೋಗ್ಬಿಡೋಣ ಅಂತ. ಅದರಲ್ಲಿ ನನ್ನ ಮಗ ಬೇರೆ ತುಂಬ ಹೇಳ್ತಾ ಇದ್ದ, ಅವನಿಗೆ ಜಾಸ್ತಿ ಕ್ರೌಡ್ ಅಂದರೆ ಆಗಲ್ಲ. ಯೂಶ್ವಲಿ ಚಿಕ್ಕ ಮಕ್ಕಳಿಗೆ ಕ್ರೌಡ್ ಪ್ಲೇಸಸ್ ಅಂದರೆ ಆಗಲ್ಲ. ಸೊ ನನ್ನ ಮಗ ತುಂಬ ಹೇಳ್ತಾ ಇದ್ದ, ಹೋಗೋಣ ವಾಪಸ್ ಹೋಗ್ಬಿಡೋಣ ಅಂತ. ಅಲ್ಲಿಗೂ ನಮ್ಮ ಹಸ್ಬೆಂಡ್ ಪ್ರೆಷರ್ ಹಾಕಿ ಫೋರ್ಸ್ ಮಾಡಿ ಕರ್ಕೊಂಡು ಹೋದರು, ಏನೇನು ಹೋಗೋಣ ಬನ್ನಿ ಅಂತ. ನಾನು ಹೇಳಿದೆ ಇನ್ನೊಂದು 2 ಡೇಸ್ ಬಿಟ್ಕೊಂಡು ಬರೋಣ, ಸೊ ಫ್ರೀಯಾಗಿರುತ್ತೆ, ಆಮೇಲೆ ಬೇಕಿದ್ರೆ ನೋಡ್ಬೋದು ನಾವು ಅಂತ ಅಂದ್ಕೊಂಡೆ. ಬಟ್ ಹಸ್ಬೆಂಡ್ ಫೋರ್ಸ್ ಮಾಡಿನೇ ಕರ್ಕೊಂಡೋದ್ರು, ಬನ್ನಿ ಎನಿವೇ ಬಂದಿದ್ದೀವಲ್ವಾ, ಇದನ್ನು ನೋಡ್ಕೊಂಡು ಹೋಗ್ಬಿಡೋಣ ಲೈಟಾಗಿ ಮೇಲೆ ಇಲ್ಲ ಅಂತ. ಸೊ ಫೈನಲಿಯಾಗಿ ಹೋದ್ವಿ. ಎಲ್ಲಿ ನೋಡಿದ್ರು ಜನನೇ, ಫುಲ್ ಜನ. ಫುಡ್ ಶಾಪ್ಸ್ ಆಗಿರ್ಬೋದು, ಪ್ರತಿಯೊಂದು ಡಿಸ್ಪ್ಲೇ ಮಾಡಿದ್ದಾರೆ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನಮಗೆ ತುಂಬ ಸರ್ಪ್ರೈಸಿಂಗ್ ವಿಷಯ ಗೊತ್ತಾಗಿರೋದು ಏನು ಅಂದರೆ, ಅಲ್ಲಿ ಎಲ್ಲನೂ ಕಮ್ಮಿ ಪ್ರೈಸ್ಗೆ ಸಿಗ್ತಾಯಿತ್ತು. ಯಾಕೆ ಅಂದರೆ ಅದು ನಮಗೆ ಲಾಸ್ಟಿಗೆ ಗೊತ್ತಾಯಿತು ಅದು ಏನು ಅಂತ. ಅದು ಲಾಸ್ಟ್ ಡೇ ಆಫ್ ದ ಎಕ್ಸಿಬಿಷನ್ ಅಂತ. ಯಪ್ಪ, ನನಗೆ ಒಂದೇ ಸಲ ಶಾಕ್ ಆಯಿತು, ಲಾಸ್ಟ್ ಡೇ ಆಫ್ ಎಕ್ಸಿಬಿಷನ್. ಯಾಕೆಂದರೆ ನನಗೆ ಗೊತ್ತಿರಲಿಲ್ಲ ಯಾವಾಗ ಕ್ಲೋಸ್ ಆಗುತ್ತೆ ಅಂತ. ಸೊ ನಾವು ಹೋಗಿದ್ದೇ ಒಳ್ಳೇದಾಯಿತು. ನನಗೆ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳಬೇಕು, ಫೈನಲಿಯಾಗಿ ಕರ್ಕೊಂಬಂದರು. ನಾವು ಎಷ್ಟೋ ದಿನದಿಂದ ಅಂದ್ಕೊತಾ ಇದ್ವಿ ಹೋಗೋಣ ಎಕ್ಸಿಬಿಷನ್ಗೆ ಹೋಗೋಣ ಅಂತ. ಬಟ್ ನಮಗೆ ರಜೆಗಳಿಲ್ಲದೆ, ಪಾಪಗೂ ರಜೆ ಇಲ್ಲದೆ, ಸ್ವಲ್ಪ ಬ್ಯುಸಿ ಲೈಫಲ್ಲಿದ್ವಿ, ಸ್ವಲ್ಪ ಬ್ಯುಸಿಯಾಗಿದ್ವಿ ಕೂಡ. ಸೊ ಹೋಗೋಕ್ಕಾಗಲಿಲ್ಲ. ಹೋಗೋಣ ಅಂತಲೇ ಅಂದ್ಕೊತಾ ಇದ್ವಿ. ಸೊ ಫೈನಲಾಗಿ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಅದು ಲಾಸ್ಟ್ ಡೇ ಅಂತ. ತುಂಬ ಖುಷಿ ಆಯಿತು, ಓಕೆ ಲಾಸ್ಟ್ ಡೇನ ಬಂದಿದ್ದೀವಲ್ಲ ಅಂತ. ಬಟ್ ಅಲ್ಲಿ ಲಾಸ್ಟ್ ಡೇ ಹೋಗಿದ್ದಕ್ಕೆ ಇನ್ನೊಂದು ಏನು ಒಳ್ಳೆಯ ವಿಷಯ ಅಂತಂದರೆ, ಎಲ್ಲನೂ 50%, 60% ರೇಟಲ್ಲಿ ಸೇಲ್ ಮಾಡ್ತಾಯಿದ್ರು. ಯೂಶ್ವಲಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಎಕ್ಸಿಬಿಷನಲ್ಲಿ ಯಾವುದೇ ರೀತಿ ರೇಟ್ಸ್ ಅಂತೂ ಕಮ್ಮಿ ಮಾಡೋದೇ ಇಲ್ಲ. ಸೊ 50%, 60% ಎಲ್ಲದ್ರ ಮೇಲೇನೂ ಆಫರ್ ಇತ್ತು. ಸೊ ಸುಮಾರು ಶಾಪಿಂಗ್ ಮಾಡ್ಕೊಂಡ್ವಿ, ಖುಷಿ ಆಯಿತು. ಓಕೆ, ಕಮ್ಮಿ ರೇಟ್ಗೆ ಎಲ್ಲನೂ ಐಟಮ್ಸ್ ಎಲ್ಲ ಸಿಗ್ತಾಯಿದೆ. ಸ್ಲಿಪ್ಪರ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಹೋಮ್ ಆಕ್ಸೆಸರೀಸ್ ಆಗಿರ್ಬೋದು, ಎಲ್ಲನೂ ಕಮ್ಮಿ ರೇಟ್ಗೆ ಸಿಗ್ತಾಯಿತ್ತು. ಆಮೇಲೆ ಪ್ಲೇ ಏರಿಯಾದಲ್ಲಿ ಕೂಡ ತುಂಬ ಕಮ್ಮಿನೇ ಇದು ಮಾಡ್ತಾಯಿದ್ರು. ಫುಡ್ ಕೂಡ ಕಮ್ಮಿ ಮಾಡ್ತಾಯಿದ್ರು. ಎಲ್ಲರೂ ಕರೆದು ಮತ್ತು 100 ರೂಪೀಸ್ಗೆ 3 ಐಟಮ್ಸು 4 ಐಟಮ್ಸು ಅಂತ ಸೇಲ್ ಮಾಡ್ತಾಯಿದ್ರು. ಓಕೆ, ಹೋಗಿದ್ದೆ ಒಳ್ಳೇದಾಯಿತು, ಇಲ್ಲಾಂದರೆ ಇದೆಲ್ಲ ಮಿಸ್ ಮಾಡ್ಕೋತಾ ಇದ್ವಿ ಅಂತ ಅಂದ್ಕೊಂಡೆ. ಬಟ್ ಇನ್ನೊಂದು ವಿಷಯ ಏನು ಅಂದರೆ, ನಾವು ಹೋಗಿದ್ದೆ ಲೇಟು, ಒಂದು 8ಗೇನೋ ಹೋದ್ವಿ. ಸ್ವಲ್ಪ ಅರ್ಲಿ ಹೋಗಬೇಕಾಗಿತ್ತು. ಅರ್ಲಿ ಹೋಗಿದ್ರೆ ಚೆನ್ನಾಗಿರ್ತಾಯಿತ್ತು. ಲೇಟಾಗಿ ಹೋಗಿದ್ದಕ್ಕೋಸ್ಕರ ನಾವು ವಾಪಸ್ ಎಲ್ಲ ನೋಡ್ಕೊಂಡು ಬರೋಷ್ಟಕ್ಕೆಲ್ಲ ಲೈಟ್ಸ್ ಎಲ್ಲ ಆಫ್ ಆಗಿಬಿಟ್ಟಿತ್ತು. ನಾವು ಕೊನೆ ಲಾಸ್ಟಾಗಿ ತುಂಬ ಚೆನ್ನಾಗಿತ್ತಂತ, ಆ್ಯಕ್ಚುಲಿ ಪ್ಯಾಲೇಸ್ ಮಾಡಿದ್ರು ಅಂತ. ಸೊ ಆ ಪ್ಯಾಲೇಸ್ನ ನಾವು ನೋಡೋದು ಮಿಸ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಏನಪ್ಪ ಅಂದರೆ, ಎಲ್ಲ ಐಟಮ್ಸು ತಂದಿಟ್ಟಿರ್ತಾರೆ. ಜಂಬೂ ಸವಾರಿಯಲ್ಲಿ ಏನೇನು ಎಕ್ಸ್ಪೋಸ್ ಮಾಡಿರ್ತಾರಲ್ವ ಐಟಮ್ಸ್ನೆಲ್ಲನೂ, ಅದರದ್ದೇ ಆದಂಥ ಶೈಲಿ, ಯಾವುದ್ಯಾವುದು ಪ್ಲೇಸಸಲ್ಲಿ ಏನೇನು ಸ್ಪೆಷಲ್ ಇರುತ್ತೆ ಅದನ್ನೆಲ್ಲನೂ ತಂದು ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಎಕ್ಸಿಬಿಷನಲ್ಲಿ. ಸೊ ನನಗೆ ಇದೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಬನ್ನಿ, ನಾನು ನಿಮಗೂ ತೋರಿಸ್ತೀನಿ ಅಲ್ಲೇನೇನು ಆರಾಮ್ಸೆ ಹಾಕ್ಬೋದು. ಎಷ್ಟೊಂದು ವಿಷಯಗಳನ್ನ ತಿಳ್ಕೊತೀರ. ಆಮೇಲೆ ಎಷ್ಟೊಂದು ವಿಷಯಗಳನ್ನ ಯಾರ್ಯಾರು ಇಲ್ಲ ಅಂತ ಅಂದ್ಕೊಂಡು ಅದೇ ಐಟಮ್ಸ್ ಡಿಸ್ಪ್ಲೇ ಮಾಡ್ತಾರೆ. ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ಸೊ ವಿಡಿಯೋ ಯೂಸ್ ಮಾಡಿದೆ ಹೊರಡೋಗೋಣ, ನಡೀರಿ.
ಇದೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಸಾಂಸ್ಕೃತಿಕ ಪ್ರವಾಸೋದ್ಯಮ ಬೇಲೂರು ಹಳೆಬೀಡು ಎಲ್ಲಿದೆ ಅಣ್ಣ? ಬೇಲೂರು ಹಳೆಬೀಡು ಹೇಳ್ತಾನೆ ಹೇಳ. ಬೇಲೂರು ಹಳೆಬೀಡು ಎಲ್ಲಿದೆ ಹೇಳು. ನೋಡು ವೇಲಿ ಕರ್ನಾಟಕ ಜಂಗಲ್ ರಿಸಾರ್ಟ್ಸ್, ಕರ್ನಾಟಕ ಆಹಾರ ವೈವಿಧ್ಯಗಳು, ಕೃಷಿ ಪ್ರವಾಸೋದ್ಯಮ, Yeah. ಹಾಲ್ ಪ್ಯಾಕೆಟ್ಸ್ ಹಿಂಗೆ ನೋಡಮ್ಮ ಮಾಡೋದು. ಇದು ನೀವು ನೋಡ್ತಾ ಇರ್ಬೋದು, ಇದು ಹಾಲ್ ಪ್ಯಾಕೆಟ್ಸ್ ಎಲ್ಲ ಹೇಗೆ ಮಾಡೋದು, ಹೇಗಿದೆ ಅಂತ. ಸೊ ಈ ರೀತಿ ಮಷಿನ್ಸಿಂದ ಹಾಲು ಪ್ಯಾಕ್ ಮಾಡ್ತಾರೆ. ಈ ರೀತಿ ಹಳ್ಳಿಯಿಂದ ಹಾಲು ಬರುತ್ತೆ ಅಂತ ತೋರಿಸಿದ್ದಾರೆ. ಸೊ ಇವರು ಪೇಡ ಮಾಡೋರು, ಒಂಥರ ಖುಷಿ ಕೊಡುತ್ತೆ. ಮತ್ತು ಬ್ಯೂಟಿಫುಲ್ ಆಗಿರೋ ಮ್ಯೂಸಿಕ್ ಇದೆ. ನಿಜವಾಗ್ಲೂ ನಂದಿನಿ ಫ್ಯಾಕ್ಟ್ರಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ನಿಮ್ಮ ಎಲ್ಲರ ಮೆಚ್ಚಿನ ಅಪ್ಪು. ಇದು ನಂದಿನಿ ಹಸು, ಅದಕ್ಕೆ ಮೈಮೂಲ್ ಅಂತ. ಇದು ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಕೂಟ ಮೈಸೂರು, ಮೆಗಾ ಡೇರಿ. ನೆಕ್ಸ್ಟು ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆಯಿಂದ ಗಾಂಧೀಜಿಯವ್ರದ್ದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಕೈಮಗ್ಗದು ವರ್ಕ್ ಮತ್ತು ಜವಳಿ ಇಲಾಖೆ. ಒಳಗಡೆ ಹೋಗೋಣ ಬನ್ನಿ, ಹೇಗಿದೆ ಅಂತ. ಬನ್ನಿ. ಕೈಮಗ್ಗ ಜವಳಿ ಇಲಾಖೆ ಅಂತ ಹೋದ್ನಾ? ದಟ್ಸ್ ಫೈನ್. ಇಲ್ಲಿ ನೋಡು, ಯಾರು ಇವರು? ಹಾಂ, ಗಾಂಧೀಜಿ ತಾತ. ಇವರು ಈ ರೀತಿ ಫಸ್ಟ್ ನಡೆದವರು, ನಮ್ಮ ಫಾದರ್ ಆಫ್ ಅವರ್ ನೇಷನ್. ಬಾ ಒಳಗಡೆ ಹೋಗೋಣ. ಹಾಂ, ಬಟ್ಟೆ ಪ್ರಿಪೇರ್ ಮಾಡ್ತಾರೆ, ಇದೇ ರೀತಿನೇ ಮಾಡೋದು. ಕ್ಲೋಸಿಂಗ್ ಅಂತ ಅನಿಸ್ತಾ ಇದೆ. ನೋಡಿ, ಅಲ್ಲೆಲ್ಲ ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಗೊಂಬೆಗಳೆಲ್ಲ ಇಟ್ಟಿದ್ದಾರೆ. ಇದು ಮಗ್ಗ ಹಾಕಿರೋ ಸ್ಯಾರೀಸು. ಪ್ರಾಡಕ್ಟ್ಸ್ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಅನುದಾನ ನೀಡಿ ಸರ್ಕಾರಿ ಸೌಲಭ್ಯ ಪಡೆಯುವ ಜವಳಿ ಚಟುವಟಿಕೆಗಳು. ಇದು ಮಗ್ಗದಿಂದ ಮಾಡಿರೋಂಥ ಪ್ರಾಡಕ್ಟ್ಸ್ ಎಲ್ಲರೂ.
ಸೊ ಬೇಕಾದರೂ ತಗೋಬೋದು. ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಒಂಥರ ಖುಷಿ ಆಯಿತು. ಸೊ ಇದು ಎಕ್ಸಿಟ್. ಸೊ ನಾವಿದು ಕೈಮರ್ಗದೆಲ್ಲ ನೋಡ್ಕೊಂಡ್ವಿ. ಇಲ್ಲಿ ಗಾಂಧಿ ತಾತ ಅವ್ರು ಕೂತಿದ್ದಾರೆ. ಇದು ಬಂದು ವಾರ್ತಾ ಇಲಾಖೆದು. ಇದೊಂದು ವಾಟರ್ ಫೌಂಟೇನ್ ಇಟ್ಟಿದ್ದಾರೆ ಚಿಕ್ಕದಾಗಿ. ತುಂಬ ಕೂಲಾಗಿದೆ, ವೆದರು ಚೆನ್ನಾಗಿದೆ. ಇದು ಪಕ್ಕದಲ್ಲಿರೋದು ನಾನು ತೋರಿಸ್ತೀನಿ. ಇದು ನೆಕ್ಸ್ಟು ಇದು ವಾರ್ತಾ ಇಲಾಖೆದು. ಸೊ ಇದು ನಮ್ಮ CM ಸಿದ್ದರಾಮಯ್ಯ ಅವ್ರದ್ದು ಫೋಟೋ ಡಿಸ್ಪ್ಲೇ ಮಾಡಿದ್ದಾರೆ. ನೆಕ್ಸ್ಟ್ ಒಳಗಡೆ ಹೋದರೆ ಇದು ಪ್ರವೇಶ ಎಂಟ್ರಿ ಅಂತ. ಹೋಗ್ತಾ ಹೋಗ್ತಾ ಅವ್ರು ಏನೇನು ಡೆವಲಪ್ ಮಾಡಿದ್ದಾರೆ ಅಂತ ಅದೆಲ್ಲ ತೋರಿಸ್ತಾರೆ. ಇಲ್ಲಿ ನೋಡಿ ಗೃಹಲಕ್ಷ್ಮಿ, ಇದು ಗೃಹಲಕ್ಷ್ಮಿ ಯೋಜನೆ ಮಾಡಿದ್ರಲ್ವ, ಸೊ ಅದ್ರ ಬಗ್ಗೆ ಮಾಡಿದ್ದಾರೆ ಸ್ಟ್ಯಾಚ್ಯೂಸ್ನ. ನೆಕ್ಸ್ಟ್ ಇಲ್ಲಿ ಸೊ ನಮ್ಮ ಕರ್ನಾಟಕದ ಸರ್ಕಾರ ಅವ್ರದ್ದು ಗ್ಯಾರಂಟಿ ಸರ್ಕಾರ, ಲೈಕ್ ಶ್ರೀ ಶಕ್ತಿ, ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಇದೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಗೃಹಜ್ಯೋತಿ. ಇದು ಲೈಕ್ ಕರೆಂಟ್ ಬಿಲ್ ಕಮ್ಮಿ ಮಾಡೋ ಥರ. ನೆಕ್ಸ್ಟ್ ಇದು ಭಾಗ್ಯದ ಬೆಳಕು, ಗೃಹಜ್ಯೋತಿ. ಇದು ಒಂಥರ ಖುಷಿ ಅನಿಸುತ್ತೆ ಇದೆಲ್ಲ ನೋಡಿ. ಎಷ್ಟು ಚೆನ್ನಾಗಿ ರಿಪ್ರೆಸೆಂಟ್ ಮಾಡಿದ್ದಾರೆ, ಎಷ್ಟೋ ಹೊರಗಡೆ ಜನಕ್ಕೆ ಗೊತ್ತಾಗೋದಕ್ಕೆ ಎಷ್ಟು ಇನ್ಫಾರ್ಮೇಟಿವ್ ಆಗಿದೆ. ವಸತಿ ಶಾಲೆ, ಅಲ್ಪಸಂಖ್ಯಾತರ ಅಭ್ಯುದಯ, ಗುಣಮಟ್ಟದ ಶಿಕ್ಷಣದ ಆದ್ಯತೆ. ಇದು ಅನ್ನಭಾಗ್ಯ ನೋಡಿ, ಎಷ್ಟು ಚೆನ್ನಾಗಿ ತುಂಬ ನ್ಯಾಚುರಲಿಸ್ಟಿಕ್ ಆಗಿದೆ ಸ್ಟ್ಯಾಚ್ಯೂಸ್ ಎಲ್ಲನೂ ನೋಡಿ. ಅವರೆಲ್ಲ ಅನ್ನ ತಿಂತಾ ಇರೋದು, ಅನ್ನ ಸಾಂಬಾರು ರಿಯಲ್ ಆಗಿ ತಿಂತಾ ಇದ್ದಾರೆ ಅನ್ನೋ ಥರ. ಬೇಳೆ ಸಾರು ಎಲ್ಲನೂ. ಹಾಂ, ಮಗ್ಗು. ಹಾಂ ನೋಡಿ, ಹೊಲ ಪಕ್ಕದಲ್ಲಿ ಒಂದು ಕುಟುಂಬ ಚೆನ್ನಾಗಿ ಹ್ಯಾಪಿಯಾಗಿ ಊಟ ಮಾಡ್ತಾಯಿದೆ ಅಂತ ತೋರಿಸಿದ್ದಾರೆ ಅನ್ನಭಾಗ್ಯದಿಂದ. ಇದೊಂಥರ ಖುಷಿ ಆಗುತ್ತೆ ಇದೆಲ್ಲ ನೋಡ್ತಾ ಇದ್ರೆ. ನೋಡಿ ಅವ್ರ ಪ್ಲೇಟ್ಸು ಎಲ್ಲನೂ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಮುಟ್ಬೇಡ ಅಂತ ಹೇಳಿದ್ದಾರೆ, ಆದರೂ ಮುಟ್ತಾ ಇದ್ದೀನಿ. ಹಾಂ ರೀ, ಉದ್ಯೋಗ ಸೃಜನೆ. ಹಾಂ, ಸ್ತ್ರೀ ಶಕ್ತಿದು ಅಂದರೆ ಫ್ರೀ ಬಸ್ ಗ್ಯಾರಂಟಿ ಬಗ್ಗೆ ತೋರಿಸಿದ್ದಾರೆ. ಈ ಫ್ರೀ ಬಸ್ ಫೆಸಿಲಿಟೀಸ್ ಮಾಡೋದ್ರಿಂದ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗಿದೆ. ಇಲ್ಲೊಂದು ಡಿಸ್ಪ್ಲೇ ಕೂಡ ಹಾಕಿದ್ದಾರೆ, ಎಲ್ಲ ಡೀಟೇಲಾಗಿ ಹೇಳ್ತಾ ಇದ್ದಾರೆ. ಯುವ ನಿಧಿ, ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು ನಮ್ಮ ಕಾಲೇಜ್ ಅಂತ, ಇದೇ ರೀತಿಯೇ ಇದೆ ಅಂತ. ಯುವ ನಿಧಿ ಇದು ಕಾನ್ಸೆಪ್ಟ್. ಇದೊಂದು ದೊಡ್ಡ ಡಿಸ್ಪ್ಲೇ ಹಾಕಿದ್ದಾರೆ. ಇದು ಎಕ್ಸಿಟ್. ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ. ಸೊ ನಮ್ಮ ಕನ್ನಡದಲ್ಲಿ ಸುಮಾರು ಸಾಂಸ್ಕೃತಿಕಗಳು ಇನ್ಕ್ಲೂಡ್ ಆಗಿದೆ. ಒಂದೊಂದು ಕಡೆ ಒಂದೊಂದು, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ಆ ರೀತಿ ಡಿಫ್ರೆಂಟಾಗಿ ಸಂಸ್ಕೃತಿಗಳು ಇನ್ಕ್ಲೂಡ್ ಆಗಿದೆ. ಫೋಟೋ ಆಮೇಲೆ ಬಂದ ತಕ್ಷಣ, ಆಚೆ ಬಂದ ತಕ್ಷಣ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ ಗೊಂಬೆಗಳು. ಒಳಗಡೆ ಎಂಟ್ರಿ ಆದ ತಕ್ಷಣ ನಾವು ಯಾವುದೋ ಒಂದು ಊರಿಗೆ ಬಂದಿದ್ದೀವಿ, ಯಾವುದೋ ಒಂದು ಪ್ಲೇಸ್ಗೆ ಬಂದಿದ್ದೀವಿ ಅಂತಲೇ ಫೀಲ್ ಆಗುತ್ತೆ. ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ.
ನಮ್ಮ ವಿಶ್ವಗುರು ಬಸವಣ್ಣನವರು ಅವರ ಕೆಲವೊಂದು ವಚನಗಳು. ಇದು ಬೆಳಗಾವಿದು ಕಾಂಗ್ರೆಸ್ ಅಧಿವೇಶನ ರಿಲೇಟೆಡ್. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಕುವೆಂಪು, ಶಿವರಾಮ್ ಕಾರಂತ, ಗಿರೀಶ್ ಕಾರ್ನಾಡ್, ಆಮೇಲೆ ಕರ್ನಾಟಕ ಭಾರತ ರತ್ನ ಕನ್ನಡ ಪ್ರಶಸ್ತಿಗಳು. ಇದು ಕನ್ನಡ ರಾಜ್ಯ ತಾಳು ಒಳಗಡೆ ಹೋಗೋಣ. ಇದೆಲ್ಲ ಫುಲ್ ನೋಡ್ಕೊಂಡ್ಬಿಟ್ಟು ಕರ್ನಾಟಕ ಮೊದಲು ನೋಡತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಇದನ್ನೆಲ್ಲನೂ ಸೆಂಟರಲ್ಲಿ ಮಾಡಿದ್ದಾರೆ. ಅದರದ್ದೇ ಆದಂಥ ಸಂಸ್ಕೃತಿ, ಕಿನ್ನಾಳೆ ಕಲೆ, ಕರಕುಶಲಗಳ ತವರೂರು, ಅರಣ್ಯ ಅಂತ. ಕರ್ನಾಟಕ ಮೊದಲುಗಳು ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿ ಶೇಖರಣೆ ಮಾಡಿದ್ದಾರೆ. ಪ್ರತಿಯೊಂದನ್ನು ನೀಟಾಗಿ ಡಿಸ್ಪ್ಲೇ ಮಾಡಿದ್ದಾರೆ ನೆಕ್ಸ್ಟ್ ಜನ್ರೇಷನ್ಗೆ ಗೊತ್ತಾಗೋದಕ್ಕೆ. ನನಗಂತೂ ಇದಂತೂ ತುಂಬ ಖುಷಿಯಾಯಿತು. ತಕ್ಷಣ ಅಲ್ಲಿ ನಿಂತ್ಕೊಬಂಗರಿ. ಇದು ಕರ್ನಾಟಕ ರಿಲೇಟೆಡ್ ನಮ್ಮ ಹಳ್ಳಿ ನೀರು ಅಂತ ರಿಯಲ್ ಪಿಕ್ಚರ್ಸ್ನ ತುಂಬ ದೊಡ್ಡದಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಇದೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಮ್ಮೂರ ಶಾಲೆ ಅಂಗಣಕ್ಕೆ ಹೊಸ ರೂಪ. ಈ ರೀತಿ ಗೌರ್ಮೆಂಟ್ ಸ್ಕೂಲ್ಸಲ್ಲೆಲ್ಲ ಪ್ಲೇ ಗ್ರೌಂಡ್ ಮಾಡಿದ್ದಾರೆ. ಆಮೇಲೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಬಹುಕಾಮಾನು ತಡೆಗಳು ನಿರ್ಮಾಣ. ವಾವ್, ನನಗೆ ಇದು ನೋಡಿದ ತಕ್ಷಣವೇ ಲೈಕ್ ವಿಲೇಜ್ಗೆ ಬಂದಿದ್ದೀವಿ, ರಿಯಲ್ ವಿಲೇಜ್ಗೆ ಬಂದಿದ್ದೀವಿ ಅಂತ ಅನಿಸುತ್ತೆ. ಇದೆಲ್ಲ ಸ್ಟ್ಯಾಚುಸ್ ನೋಡ್ತಾ ಇದ್ರೆ ಇಷ್ಟೊಂದು ಖುಷಿ ಆಗುತ್ತೆ ಇದೆಲ್ಲ ನೋಡೋದಕ್ಕೆ. ಇದು ಬಸ್ ನಿಲ್ದಾಣ. ನಮ್ಮೂರು ಮಕ್ಕಳೆಲ್ಲ ಎಷ್ಟು ಮುದ್ದಾಗಿ ನಿಂತಿದ್ದಾರೆ. ತುಂಬ ಚಿಕ್ಕ ಮಕ್ಕಳು ಎಷ್ಟು ಪುಟ್ಟದಾಗಿ ಯೂನಿಫಾರ್ಮ್ ಎಲ್ಲ ಹಾಕೊಂಡು ನಿಂತ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಇದು ಸೇವಾ ಸಹಕಾರ ಸಂಘ, ತುಂಬಾ ಎಕ್ಸೈಟಿಂಗ್ ಆಗಿದೆ. ಇದು ಗ್ರಾಮ ಪಂಚಾಯಿತಿ ನಮ್ಮೂರು. ಹಾಂ ಹೇಳು. ವಾವ್, ಲೈಕ್ ನಾವು ಒಂದು ವಿಲೇಜ್ಗೆ ಬಂದಿದ್ದೀವಿ ಅನ್ನೋ ಥರ ಅನಿಸುತ್ತೆ. ಲೈಕ್ ಸ್ಕೈ ಲುಕ್ಕು, ಕೂಸಿನ ಮನೆ, ಆಮೇಲೆ ಇದು ಸ್ಕೂಲು. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಇದೆಲ್ಲ ಖುಷಿ ಆಗುತ್ತೆ. ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಗುತ್ತೆ. ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ. ಈ ರೀತಿ ಹಾಕ್ತಾ ಇದ್ರು ನಾವು ಚಿಕ್ಕವರಿದ್ದಾಗ. ಈ ರೀತಿ ಟೈಮ್ ಮಾಡ್ತಾ ಇದ್ವಿ ಜಡೆನ. ನೋಡಿ, ಇದು ಲೈಕ್ ಸ್ಕೈ ಫೀಲ್ ಕೊಡ್ತಾ ಇದೆ. ಸ್ಕೈಯಲ್ಲಿ ಲೈಕ್ ನಾವು ಒಂದು ಊರಿಗೇನೆ ಬಂದ್ಬಿಟ್ಟಿದ್ದೀವಿ ಅನ್ನೋ ಥರ. ಬಯಲು ರಂಗಮಂದಿರ ಅಂದರೆ ಟಿ ವಿ ಅಲ್ಲ ಇದು, ಅಂದರೆ ನಾಟಕಗಳು ಅದೆಲ್ಲ ನಡೀತದಲ್ಲ, ಅದಕ್ಕೆ ಹಳೆ ಇದು ಹಳ್ಳಿ ಊರಲ್ಲಿ. ಇದು ಅರಿವು ಕೇಂದ್ರ, ಗ್ರಂಥಾಲಯ, ಲೈಬ್ರರಿ. ಇದು ಶುದ್ಧ ಕುಡಿಯುವ ನೀರಿನ ಘಟಕ. ಇದು ಗುಡಿ ಕೈಗಾರಿಕೆ. ನೆಕ್ಸ್ಟ್ ಇದು ಅಂಬೇಡ್ಕರ್ ವಸತಿ ಯೋಜನೆ. ಇದು ಜಲಸ್ ಮನೆ ಮನೆಗೆ ಗಂಗೆ, ಅದು ಇಂಟ್ರೊಡ್ಯೂಸ್ ಮಾಡಿರೋದು ಅಂಬೇಡ್ಕರ್ ವಸತಿ ಯೋಜನೆ. ನೆಕ್ಸ್ಟ್ ಬಂದಿದ್ವಿ ಇದು ನ್ಯಾಯಬೆಲೆ ಅಂಗಡಿ. ಗೊತ್ತಿರ್ಬೋದು ಎಲ್ಲರಿಗೂ. ರೇಷನ್ ಹಾಕ್ತಾರೆ, ಲೈಕ್ ಅಕ್ಕಿ, ಬೇಳೆ, ಜೋಳ, ಕುಕ್ಕಿಂಗ್ ಆಯಿಲು ಅದೆಲ್ಲನೂ ಕೊಡ್ತಾರೆ. ಇದು ಲೈಕ್ ವಾಶ್ರೂಮು. ನೆಕ್ಸ್ಟ್ ಇದು ಮನೆ, ಅಂದರೆ ಪ್ರತಿಯೊಂದು ಮನೆಗೂ ಅವಾಗ ಹರ್ ಘರ್ ಜಲ್ ಜೀವನ್ ಮಿಷನ್ ಅಂತ ಕಂಡುಹಿಡಿದಿದ್ದಾರೆ. ಇದು ನೋಡಿ, ನೆಕ್ಸ್ಟ್ ಆ ರೋಡಿಂದನೇ ನಡ್ಕೊಂಡು ಬರ್ತಾ ಇದ್ದಾರೆ ಇವರೆಲ್ಲರೂ. ಅಲ್ಲಿಂದ ನಡ್ಕೊಂಡು ಬಂದಿದ್ದಾರೆ ಅನ್ನೋ ಥರ ಅನಿಸುತ್ತೆ. ಇದೊಂದು ಪುಟ್ಟದಾಗಿರೋ ಮನೆ, ತುಂಬ ಕ್ಯೂಟ್ ಆಗಿದೆ. ಇದು ಒಂದು ಮನೆ. ಇದು ಡಬಲ್ ಹೌಸು, ಲೈಕ್ ಡ್ಯೂಪ್ಲೆಕ್ಸ್ ಟೈಪ್ ಕಟ್ಸಿದ್ದಾರೆ. ತುಂಬ ಖುಷಿ ಆಯಿತು. ನಾಯಿ ಮನೆ ಕೂಡ ಇದೆ. ಇದು ಚಿಕ್ಕ ಮನೆ. ತುಂಬ ಅಂದರೆ ತುಂಬ ಎಕ್ಸೈಟಿಂಗ್ ಆಗಿದೆ. ನನಗೆ ಹಳ್ಳಿ ಲೈಫ್, ಹಳ್ಳಿ ಊರಂದ್ರೆ ತುಂಬಾ ಇಷ್ಟ. ಲೈಕ್ ನಾನು ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ಲೈಕ್ ಕಾರ್ಟೂನಲ್ಲಿ ಓದಂಗೆ ಇದೆ. ಲೈಕ್ ಮೋಟು ಪಟ್ಲು ನೋಡಿದ್ರೆ
ನನಗೆ ಹಂಗೆ ಅನ್ಸುತ್ತೆ, ನಾವು ಕಾರ್ಟೂನ್ ಅಲ್ಲಿ ಬಂದಿದೀವಿ. ಇಲ್ಲಿ ಒಂದು ಡಾಗ್ ಇದೆ. ಇಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೆಲ್ಲ ಕುತ್ಕೊಂಡ್ಬಿಡೋಣ ಅಂತ ಅನ್ಸ್ಬಿಡುತ್ತೆ ತಕ್ಷಣ. ನೆಕ್ಸ್ಟ್ ಇದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿದು. ಇದು ಗುಡಿ ಕೈಲಕ್ಕೆ. ನೆಕ್ಸ್ಟ್ ಇದು ಉದ್ಯಾನವನ. ಇದು ಬಂದು ಉದ್ಯಾನವನ, ಪಾರ್ಕ್. ಹಳ್ಳಿಯಲ್ಲಿ ಒಂದು ಪಾರ್ಕ್. ಪಾರ್ಕ್, ಉದ್ಯಾನವನ ಅಂದ್ರೆ ಪಾರ್ಕ್. ಎಲ್ಲ ಜನ ಪಾರ್ಕ್ ಒಳಗಡೆ ಎಷ್ಟು ಚೆನ್ನಾಗಿ ಕೂತಿದ್ದಾರೆ, ಮಕ್ಕಳು ಕೂಡ ಆಡ್ತಾ ಇದ್ದಾರೆ. ಇವರು ಶೂ ಮೇಕರ್, ಇವರು ಆಶ್ರಯ ಮನೆ ಅಂದ್ರೆ ಇಲ್ಲಿ ಡಾಗ್ ಇದೆ ನೋಡು. ನೆಕ್ಸ್ಟ್ ವಸತಿ ಯೋಜನೆ, ಇದು ಶೌಚಾಲಯ, ಮನೆ ಮನೆಗೆ ಗಂಗೆ ಸ್ಕೀಮು. ನೆಕ್ಸ್ಟ್ ಹಾಲು ಉತ್ಪಾದನಾ ಸಹಕಾರ ಸಂಘ. ನೆಕ್ಸ್ಟ್ ಇದು ಶಿಕ್ಷಣ ಅಂದರೆ ಕಸ ವಿಂಗಡಣೆ ಮಾಡೋದು. ಮುಕ್ತಿಧಾಮ, ಇನ್ನೊಂದು ಮುಕ್ತಿಧಾಮ ಅಂದರೆ ಸ್ಮಶಾನ, ಮುಕ್ತಿಧಾಮ ಸ್ಮಶಾನ. ನೆಕ್ಸ್ಟ್ ಅದಕ್ಕೆ ರಿಲೇಟೆಡ್ ಟ್ಯಾಂಕು. ಇದು ಹಳ್ಳಿ ಸಂತೆ. ಇದು ವೀಕ್ಲಿ ಒನ್ಸ್ ಹಾಕ್ತಾ ಇರ್ತಾರೆ ಈ ರೀತಿ ಸಂತೆ. ವೀಕ್ಲಿ ಒನ್ಸ್ ಹಾಕಿದಾಗ ಗೊಂಬೆ ತಯಾರಿಕೆ. ಸೊ ವೀಕ್ಲಿ ಒನ್ಸ್ ಹಾಕಿದಾಗ ಅವಾಗೆ ಶಾಪಿಂಗ್ ಮಾಡಿಬಿಡ್ತಾರೆ ಹಳ್ಳಿ ಜನ ಎಲ್ಲ. ನೋಡಿ ಎವ್ರಿಡೇ ಇರಲ್ಲ ಇದು ಶಾಪಿಂಗ್ ಎಲ್ಲ. ವಾವ್, ಹುಲ್ಲು, ಕಾರ್ ಅಂತ ಲೈಕ್ ಬಂಡಿ ನಮಗೆಲ್ಲ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ನಮ್ಮ ಚೈಲ್ಡ್ ಡೇಸ್ ಕುರಿ ದೊಡ್ಡಿ. ಆಮೇಲೆ ಇದು ಕೋಳಿ ಮರಿಗಳು ಚಿಕ್ಕದಾಗಿರೋದು. ಆಮೇಲೆ ಕುರಿಗಳದ್ದು, ದನದ ದುಡ್ಡಿ. ಆಮೇಲೆ ಇದು ಗೋಧಾಮ, ಗೋಡನ್. ಗೋಡನ್. ನೆಕ್ಸ್ಟ್ ಇದು ಪಂಪ್ ಹೌಸ್. ನೋಡಿ ಚೆಕ್ ಡ್ಯಾಮ್ ಅಂದರೆ ಇದು ಒಂದು ಡ್ಯಾಮ್ ಥರ ಮಾಡಿದ್ದಾರೆ. ಡ್ಯಾಮಿಂದ ವಾಟರ್ ಬರ್ತಾ ಇದೆ. ಲೈಕ್ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಯಾವುದೋ ವರ್ಲ್ಡಲ್ಲೇ ಇದ್ದೀವಿ ಅನ್ನೋ ಥರ ಅನ್ಸುತ್ತೆ. ಲೈಕ್ ನಾವು ಎಕ್ಸಿಬಿಷನಲ್ಲಿ ಇಲ್ಲ, ನಾವು ಯಾವುದೋ ಒಂದು ಹಳ್ಳಿ ಊರಿಗೆ ಬಂದಿದ್ದೀವಿ ಅಂತ. ಬಂತು ನೋಡ್ರಿ, ಅಲ್ಲೇನೋ ಡ್ಯಾಮ್ ಬಂತು. ತುಂಬ ಚೆನ್ನಾಗಿದೆ. ಆಚೆ ಕೂಡ ಕುರಿಗಳು ಎಲ್ಲನೂ ಆರಾಮ್ಸೆ ಇದು ಮಾಡ್ತಾರೆ. ಲೈಕ್ ನಾವು ಹಳ್ಳಿಯಿಂದ ಆಚೆ ಬಂದಂಗೆ ಫೀಲ್ ಆಗ್ತಾ ಇದೆ. ಎಲ್ಲ ಶೋಗಿಂತ ಇದೆ ಡ್ಯಾಮ್. ಆಚೆಯಿಂದನೇ ಡ್ಯಾಮ್ ಮಾಡಿದ್ದಾರೆ. ಇದು ಬಂದು ಜಲಸಂಪನ್ಮೂಲ ಇಲಾಖೆ ಅದು ಡಿಪಾರ್ಟ್ಮೆಂಟ್. ಒಳಗಡೆ ಎಂಟ್ರಿ ಕೊಟ್ಟಾಗ ವಾವ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಕೂಡ ಒಂಥರ ತುಂಬ ಕ್ರಿಯೇಟಿವಿಟಿ. ಬ್ರಿಡ್ಜ್ ಮೇಲೆ ಇದ್ದೀವಿ. ಚಾಮುಂಡಿ ಬೆಟ್ಟ, ಆಮೇಲೆ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ. ಇದು ಫ್ರಂಟಿಂದಾನು. ನೆಕ್ಸ್ಟ್ ಇದೊಂದು ಹಳ್ಳಿ ಊರು. ಮಕ್ಕಳೆಲ್ಲ ನಿಂತ್ಕೊಂಡಿದ್ದಾರೆ. ಹೊಲದಲ್ಲಿ ತಕ್ಷಣ ನೋಡು, ಹಿಂಗೆ ನೋಡು ಭತ್ತ ಮಾಡೋದು. ಅಕ್ಕಿ ಅಂದರೆ ಶಾಪಲ್ಲಿಂದ ಬರಲ್ಲ, ಈ ರೀತಿ ಬೆಳೆಸಿ ತೆಗಿತಾರೆ. ಈಗಿನ ಜನ್ರೇಷನ್ ಎಲ್ಲ ಅಕ್ಕಿ ಬೇಳೆ ಎಲ್ಲ ಅಂತಂದ್ರೆ ಜಸ್ಟ್ ಶಾಪಲ್ಲಿಂದನೇ ಬಂದ್ಬಿಡುತ್ತೆ ಅಂತ ಅನ್ಕೋತಾರೆ. ಅವ್ರಿಗೆ ಗೊತ್ತಿಲ್ಲ ಅದು ಹೇಗೆ ಬೆಳೆಯುತ್ತೆ, ಅದು ಎಷ್ಟು ಕಷ್ಟ ಆಗುತ್ತೆ ಅದನ್ನೆಲ್ಲ ಬೆಳೆಸೋದಕ್ಕೆ ಅಂತ. ಇದು ಕಬಿನಿ ರಿಸರ್ವಯರ್, ಕಬಿನಿ ಡ್ಯಾಮ್. ಇದು ಇನ್ನೂ ಚೆನ್ನಾಗಿದೆ, ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಒಬ್ಬ ರೈತ ಕೆಲಸ ಮಾಡ್ತಾ ಇದ್ದಾನೆ. ವಾವ್, KRS ಡ್ಯಾಮ್. ನೀರು ಬಿಟ್ಟಿಲ್ಲ. ಯೂಶ್ವಲಿ ನೀರು ಬಿಡ್ತಾರೆ ಅಂತ ಕಾಣುತ್ತೆ. ಏನಕ್ಕೂ ಕ್ಲೋಸ್ ಆಯಿತು, ಕ್ಲೋಸಿಂಗ್ ಟೈಮ್ ಅಂತ ಕಾಣುತ್ತೆ. ಆಗಿದೆ. ಇದು ರಾಂಪುರ ಕೆನಾಲ್. ಇದು ನಂಜನಗೂಡು. ನಂಜನಗೂಡು ಇದು ಫುಲ್ ನಂಜನಗೂಡು ದೇವಸ್ಥಾನ. ಫುಲ್ ಹಳ್ಳಿ ನಾಲೆ. ಕಬಿನಿ ರಿವರ್ ಫ್ಲೋ ಆಗ್ತಾ ಇದೆ. ಇದು ಆ್ಯಕ್ಚುಲಿ ವಾಟರ್ ಫ್ಲೋ ಆಗ್ತಾ ಇತ್ತು ಅನ್ಸುತ್ತೆ, ಇವತ್ತು ಯಾಕೆ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಫೀಡ್ಬ್ಯಾಕ್ ಬರಿಬೋದು. ನಮ್ಮ ಫೀಡ್ಬ್ಯಾಕ್ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ರಿಯಲಿಸ್ಟಿಕ್ ಆಗಿದೆ ಅಂತ ಖುಷಿಯಾಗುತ್ತೆ. ನೆಕ್ಸ್ಟ್ ಇದೆಲ್ಲ ಕಬಿನಿ ರಿವರ್. ಇದು ಗುಂಜ ನರಸಿಂಹ ಸ್ವಾಮಿ ದೇವಸ್ಥಾನ. ಕಾವೇರಿ ನದಿ ಸ್ಫಟಿಕ. ಎಷ್ಟು ಕ್ರಿಯೇಟಿವಿಟಿ ಆಗಿ ಮಾಡಿದ್ದಾರೆ. ಇದಕ್ಕೆಲ್ಲ ಎಷ್ಟು ಟೈಮ್ ತಗೊಂಡಿರ್ತಾರೆ ಇದೆಲ್ಲ ಮಾಡೋದಕ್ಕೆ. ಎಕ್ಸಿಬಿಷನ್ ಅಂದ್ರೇ ಈ ರೀತಿ ಅಲ್ವಾ. ಇದೆಲ್ಲ ಡ್ಯಾಮು. ಚಿಕ್ಕದೇವರ ನಾಲೆ, ಶ್ರೀರಂಗಪಟ್ಟಣ. ಗಗನಚುಕ್ಕಿ, ಬರಚುಕ್ಕಿ ವಾಟರ್ ಫಾಲ್ಸ್. ಇದೆಲ್ಲ ಮೈಸೂರು ರೀಜನಲ್ಲೇ ಬರುತ್ತೆ ಇದೆಲ್ಲ ಪ್ಲೇಸಸ್. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಕ್ಲೋಸಿಂಗ್ ಅವರ್, ಸೊ ಲೈಟ್ಸ್ ಕೂಡ ಆಫ್ ಮಾಡಿಬಿಟ್ರು.
ತುಂಬ ಲೇಟ್ ಆಯಿತು, ಲೇಟಾಗಿ ಬಂದ್ವಿ ಕೂಡ ನಾವು ಇದಕ್ಕೆ. ಇದನ್ನು ಚುಕ್ಕಿ ಬರೋ ಚುಕ್ಕಿ ವಾಟರ್ ಫಾಲ್ಸ್ ಯಾ ಹಾಕಿದ್ದು ಓಪನ್ ಮಾಡಿಲ್ಲ, ಕ್ಲೋಸ್ ಆಗಿಬಿಟ್ಟಿದೆ. ಕ್ಲೋಸ್ ಮಾಡಿದ್ದಾರೆ ಒಂದು ಇಷ್ಟು ಆಚೆಯಿಂದನೇ ನೋಡ್ಬೋದು. ಯಾಕಂದರೆ ಇನ್ನು ಒಂದು 2 ಡೇಸ್ಗೆ ಇದು ಕ್ಲೋಸ್ ಆಗಿಬಿಡುತ್ತೆ ಅಂತ. ಫಸ್ಟ್ Jan 2 ಕ್ಲೋಸ್ ಆಗಿಬಿಡುತ್ತೆ. ಯಾಕೆಂದರೆ ಇದು 3 ಮಂತ್ಸಿಂದನೂ ಲೈಕ್ ದಸರಾ ಫೆಸ್ಟಿವಲಿಂದನೂ ಇದು ಎಕ್ಸಿಬಿಷನ್ ಇಟ್ಟಿದ್ದಾರೆ. ಅದೇ ರೀತಿಯೇ ಎವ್ರಿ ಡೇ ರಶ್ ಇದ್ದೇ ಇರುತ್ತೆ, ಜನ ಬರ್ತಾನೆ ಇರ್ತಾರೆ. ಲೈಕ್ ಟೂರಿಸ್ಟ್ಗಳು ಬರ್ತಾ ಇರ್ತಾರೆ, ಲೋಕಲಿಟ್ಸ್ ಬರ್ತಾ ಇರ್ತಾರೆ. ಬಟ್ ತಿನ್ನೋ ಐಟಮ್ಸ್ ಕೂಡ ಅಷ್ಟೇ ವೆರೈಟೀಸ್ ಆಗಿಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಸ್ಪಿಟಲ್ ನಮಗೆ ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ಇದೆಲ್ಲ ಊರಿನ ಹಿಂದ್ಗಡೆ ಹೊಲ ಗದ್ದೆಗಳಿದೆ ಅನ್ನೋ ಥರ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನೋಡಿ ಹಳ್ಳಿಗೂಡೆಲ್ಲ ನೆನಪಾಗುತ್ತೆ, ನಮ್ಮ ಶಾದಿ ನೆನಪಾಗುತ್ತೆ. ಈ ಥರ ಎಷ್ಟು ಖುಷಿ ಆಗ್ತದೆ. ಇದು ಅಂಗನವಾಡಿ ಕೇಂದ್ರ ಅಂದರೆ ಚಿಕ್ಕ ಮಕ್ಕಳಿಗೆ ಊಟ ಕೊಟ್ಟು ಮತ್ತು ತುಂಬ ಪ್ರೀತಿಯಿಂದ ನೋಡ್ಕೊತಾರೆ. ಇದು ಮನೆ ನೀರು ಕೊಲ್ಲು ಮನೆ. ಇಲ್ಲಿ ಶಟಲ್ ಕಾಕ್ ಆಡ್ತಾ ಇರೋದು, ಆಟದ ಮೈದಾನ ಅಂದರೆ ಪ್ಲೇ ಗ್ರೌಂಡು. ಶಟಲ್ ಕಾಕ್ ಆಡ್ತಾ ಇರೋದು ಎಷ್ಟು ಚೆನ್ನಾಗಿ, ಸೋ ಕ್ಯೂಟ್. ಮತ್ತು ಅದರ ಜೊತೆ ಅಡುಗೆ ಮನೆ ಕೂಡ ಇದೆ. ನನ್ನ ಥ್ರೋಟ್ ಎಕ್ಸಿಬಿಷನಲ್ಲಿ ತುಂಬ ಇಷ್ಟ ಆಗಿರೋ ಪ್ಲೇಸ್ ಅಂದರೆ ಇದೆ. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಶಾಪ್, ನಿಮಗೆಲ್ಲರೂ ನೆನಪಾಗ್ತಾ ಇರ್ತದೆ. ನಾವು ಚಿಕ್ಕವರಿದ್ದಾಗ ಮಿಠಾಯಿ ಆಮೇಲೆ ಕೆಲವೊಂದು ಥಿಂಗ್ಸ್ ಎಲ್ಲ ತೊಗೊತಾ ಇದ್ವಿ, ಪುಟ್ಟದೆಲ್ಲ. ಹೊಲಿಗೆ ಮನೆ. ಇದು ಹೊಲಿಗೆ ಕೇಂದ್ರ, ಟೈಲರಿಂಗ್ದು. ತಕ್ಷಣ ಇದು ನೋಡು ಟೈಲರಿಂಗ್ದು. ಎಷ್ಟು ಮುದ್ದ ಕೂತಿದ್ದಾರೆ, ಎಷ್ಟು ಕಷ್ಟಪಟ್ಟಿರ್ಬೋದು ಇದನ್ನೆಲ್ಲ ರೀಕ್ರಿಯೇಟ್ ಮಾಡೋದು. ನಿಂಬಾವಳಿ, ಆಮೇಲೆ ಇದು ನೋಡ್ತಾ ಇರ್ಬೋದು, ಇದು ನಿಂಬಾವಳಿ. ಆಮೇಲೆ ಪುಟ್ಟದ ಪರ್ಮೆಂಟ್ಸು, ಬಾಳೆಹಣ್ಣು, ಲೇಸ್ ಎಲ್ಲ ಈಗ ಜನ್ರೇಷನ್ ಬಂದಿದ್ದು. ನಮ್ಮ ಹಳೆ ಜನ್ರೇಷನ್ ಅಲ್ಲೆಲ್ಲ ಇರಲಿಲ್ಲ. ಪಾರ್ಲಿಜಿ ಬಿಸ್ಕೆಟ್ ಇತ್ತು, ತುಂಬ ಚೆನ್ನಾಗಿದೆ. ಇದು ನೋಡಿ ರಿಯಲಿಸ್ಟಿಕ್ ಆಗಿದ್ದಾರೆ. ಆಮೇಲೆ ಇದು ಗುಡಿ ಕೈಗಾರಿಕೆ. ಇಲ್ಲಿ ಅಂದರೆ ಬುಟ್ಟಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇವ್ರ ಮನೆ. ಇಲ್ಲೆಲ್ಲ ಗೇಮ್ಸ್ ಎಲ್ಲನೂ ಇದೆ. ನೆಕ್ಸ್ಟ್ ಅಲ್ಲಿ ಹೋದರೆ ಆಟದ ಸೆಕ್ಷನ್, ಗೇಮ್ ಸೆಕ್ಷನ್. ಗೇಮ್ಸ್ ಎಲ್ಲನೂ ಆಡ್ಬೋದು. ಇದೊಂಥರ ಲ್ಯಾಟ್ರಿ ಗೇಮ್ಸ್ ಥರ. ಇದು ಬಂದು ಎಲ್ಲನೂ ಗೇಮ್ ಸೆಕ್ಷನ್. ಆಮೇಲೆ ಜೈಂಟ್ ವೀಲ್ ಎರಡೆರಡು ಇಟ್ಟಿದ್ದಾರೆ. ಇಲ್ಲೊಂದಿದೆ, ಅಲ್ಲೊಂದಿದೆ. ಆಮೇಲೆ ಕೊಲಂಬಸ್ಸು, ಆಮೇಲೆ ಚಿಕ್ಕ ಮಕ್ಕಳಿಗೆಲ್ಲ ಹಾರ್ಸ್ ರೈಡಿಂಗು, ಚಿಕ್ಕ ಕೊಲಂಬಸ್ಸು, ದೊಡ್ಡ ಕೊಲಂಬಸ್ಸು. ಹೋಗೋಣ, ಹಿಂಗೆ ಇಟ್ಕೊಂಡು. ಸೊ ನಾವು ಇವತ್ತು ಈ ಗೇಮ್ ಆಡ್ತಾ ಇದ್ದೀವಿ. ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ಯಾವತ್ತೂ ಆಡಿರಲಿಲ್ಲ ಈ ರೀತಿ. ಯಾವಾಗಲೂ ಜೈಂಟ್ ವೀಲು, ಕೊಲಂಬಸ್ ಆಡ್ತಾ ಇದ್ವಿ. ಈ ಗೇಮ್ ಆಡಬೇಕು ಅಂತ ತುಂಬ ಆಸೆಯಿಂದ ಹೋಗ್ತಾ ಇದ್ದಾರೆ. ನೋಡೋಣ, ಅವ್ರಿಗೇನೋ ಇದಂದರೆ ತುಂಬ ಇಷ್ಟ. ಆಯಿತು, ಹೋಗಿ, ಆಲ್ ದ ಬೆಸ್ಟ್. ತುಂಬ ಕ್ಯೂ ಕೂಡ ಇದೆ. ಕ್ಲೋಸಿಂಗ್ ಟೈಮು 10:40 or 11 ಅಂತ ಹೇಳಿದ್ದಾರೆ. ಸೊ ಅಷ್ಟರೊಳಗಡೆ ಗೇಮ್ ಮಾಡ್ಕೊಂಡು ಬಂದುಬಿಡ್ತಾರೆ. ಚಿಕ್ಕ ಬೇರೆ ಕೂತಿದ್ದಾರೆ, ನೋಡಬೇಕು. ತುಂಬ ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ. ಲಾಸ್ಟಿಗೆ ಎಡ್ಜ್ ಕೂತಿದ್ದಾರೆ ನನ್ನ ಹಸ್ಬೆಂಡು. ಹಿಂದ್ಗಡೆ ಜೈಂಟ್ ವೀಲು ತುಂಬ ಚೆನ್ನಾಗಿ ಕಾಣಿಸ್ತದೆ ಲುಕ್ಕು. ಸೊ ನೋಡಿದ್ರಲ್ವಾ, ಇದೆಲ್ಲ ಲಾಸ್ಟ್ ಪಾರ್ಟ್ ಆಫ್ ದ ಎಕ್ಸಿಬಿಷನ್. ನಾವು ಆಚೆ ಬರೋಷ್ಟಿಗೆಲ್ಲ ಲೈಟ್ಸ್ ಆಫ್ ಮಾಡಿದ್ರು. ಸೊ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.